ಹಠ ಹಿಡಿದು ಗುರಿ ಮುಟ್ಟುವ ತುಲಾರಾಶಿಯವರೇ, ಜೀವನದಲ್ಲಿ ಕೆಲವು ಬದಲಾವಣೆಗಳು ನಿಧಾನವಾಗಿ ಬರ್ತವೆ. ಆದರೆ ಕೆಲವು ಬದಲಾವಣೆಗಳು ಬಂದ ಕ್ಷಣದಿಂದಲೇ ಬದುಕಿನ ದಿಕ್ಕನ್ನೇ ತಿರುಗಿಸ್ಬಿಡ್ತವೆ. ಈಗ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆ ಕೂಡ ಅಂಥದ್ದೇ. ಜೂನ್ 2ರ ನಂತರ ನಿಮ್ಮ ಮನೆ, ಮನಸ್ಸು, ಕುಟುಂಬ, ಹಣಕಾಸು, ಗೌರವ, ಅದೃಷ್ಟ ಇವೆಲ್ಲದರ ಮೇಲೂ ಒಂದು ದೊಡ್ಡ ಪ್ರಭಾವ ಬೀಳಲಿದೆ ಎಂದರೆ ನೀವು ನಂಬ್ತೀರಾ? ಇಲ್ಲಿಯವರೆಗೆ ಕೈಗೆ ಬಂದ ಅವಕಾಶಗಳು ಏಕೆ ಕೈ ತಪ್ಪುತ್ತಿವೆ? ಮನಸ್ಸಿನಲ್ಲಿ ಯಾಕೆ ಒಂಥರ ಅಶಾಂತಿ ಓಡಾಡುತ್ತಿದೆ? ಕೆಲವರಿಗೆ ಮಾತ್ರ ಏಕೆ ಅದೃಷ್ಟ ಒಲಿಯುತ್ತಿದೆ? ಇದಕ್ಕೆ ಕಾರಣವಾಗಿರುವ ಮಹತ್ವದ ಗ್ರಹ ಬದಲಾವಣೆ ಈಗ ನಡೆಯುತ್ತಿದೆ. ಗುರುಗ್ರಹ ಮಿಥುನದಿಂದ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಿರುವುದು ತುಲಾರಾಶಿಯವರಿಗೆ ಸಾಮಾನ್ಯ ಘಟನೆಯಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಏನು ಸಿಗುತ್ತದೆ ಗೊತ್ತಾ? ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಬಾಗಿಲು ತೆರೆಯಲಿದೆ, ಯಾವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ, ಯಾವ ದಿನದಿಂದ ನಿಮ್ಮ ಅದೃಷ್ಟ ವೇಗವಾಗಿ ಬದಲಾಗಬಹುದು. ಕುಟುಂಬ, ಹಣ, ಉದ್ಯೋಗ, ವ್ಯವಹಾರ, ಆರೋಗ್ಯ, ಮನೆ, ವಾಹನ, ಮಕ್ಕಳ ವಿಷಯ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿಯಲಿದೆ. ಅಷ್ಟೇ ಅಲ್ಲ, ವಿಡಿಯೋ ಕೊನೆಯ ಭಾಗದಲ್ಲಿ ಒಂದು ಅತ್ಯಂತ ಮುಖ್ಯವಾದ ವಿಷಯ ಹೇಳ್ತೀನಿ. ಅದನ್ನು ತಿಳಿದುಕೊಂಡವರು ಮಾತ್ರ ಈ ಗುರು ಬದಲಾವಣೆಯ ಸಂಪೂರ್ಣ ಲಾಭ ಪಡೆಯುತ್ತಾರೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಈಗ ವಿಷಯಕ್ಕೆ ಬರೋಣ. ಗುರುಗ್ರಹ ಜ್ಞಾನ, ಅದೃಷ್ಟ, ಆಶೀರ್ವಾದ, ವಿಸ್ತರಣೆ, ಗೌರವ ಇವೆಲ್ಲದರ ಕಾರಕ. ಈ ಗುರು ಈಗ ಮಿಥುನದಿಂದ ಹೊರಬಂದು ಕಟಕ ರಾಶಿಗೆ ಬರುತ್ತಿದ್ದಾನೆ. ಕಟಕದಲ್ಲಿ ಗುರು ಉಚ್ಚ ಸ್ಥಿತಿಯನ್ನು ಪಡೆಯುತ್ತಾನೆ, ಅಂದರೆ ತನ್ನ ಅತ್ಯಂತ ಬಲವಾದ ಸ್ಥಾನಕ್ಕೆ ಬರುತ್ತಾನೆ. ತುಲಾರಾಶಿಗೆ ಇದು 10ನೇ ಸ್ಥಾನ. 10ನೇ ಸ್ಥಾನ ಎಂದರೆ ಕರ್ಮಸ್ಥಾನ. ಉದ್ಯೋಗ, ವೃತ್ತಿ ಬದುಕು, ಕೀರ್ತಿ, ಸಮಾಜದಲ್ಲಿ ಗೌರವ, ಮಾಡುವ ಕೆಲಸದಲ್ಲಿ ಯಶಸ್ಸು ಮತ್ತು ಅಧಿಕಾರ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಅರ್ಧದಲ್ಲೇ ನಿಂತಿರಬಹುದು. ಉದ್ಯೋಗ ಬದಲಾವಣೆಯ ಯೋಚನೆ ಮುಂದೂಡಲ್ಪಟ್ಟಿರಬಹುದು. ಹೊಸ ಉದ್ಯಮ ಅಥವಾ ವ್ಯಾಪಾರದ ಕನಸು ಇನ್ನೂ ಪೂರ್ಣವಾಗಿರದಿರಬಹುದು. ಕೆಲಸದ ಜಾಗದಲ್ಲಿ ಮನಸ್ತಾಪ ಹೆಚ್ಚಿರಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಇಲ್ಲದ ಸ್ಥಿತಿ ಕಂಡಿರಬಹುದು. ಆದರೆ ಜೂನ್ 2ರ ನಂತರ ನಿಧಾನವಾಗಿ ಪರಿಸ್ಥಿತಿ ಬದಲಾಗಲಾರಂಭವಾಗುತ್ತದೆ. ಕೆಲವರು ಹೊಸ ಉದ್ಯೋಗಕ್ಕೆ ಸೇರುವ ಯೋಗ ಪಡೆಯುತ್ತಾರೆ. ಕೆಲವರಿಗೆ ವೃತ್ತಿಯಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಬರುತ್ತದೆ. ಇನ್ನೂ ಕೆಲವರಿಗೆ ಸಮಾಜದಲ್ಲಿ ಬಹುಕಾಲದ ನಂತರ ಗೌರವದ ವಾತಾವರಣ ಮೂಡುತ್ತದೆ. ಆದರೆ ಇಲ್ಲಿ ಒಂದು ರಹಸ್ಯ ಇದೆ. ಎಲ್ಲ ತುಲಾರಾಶಿಯವರಿಗೂ ಒಂದೇ ರೀತಿಯ ಫಲ ಸಿಗೋದಿಲ್ಲ. ಯಾರ ಜಾತಕದಲ್ಲಿ ಚಂದ್ರ ಬಲವಾಗಿದೆಯೋ, ಯಾರ ಮನಸ್ಸು ಶುದ್ಧವಾಗಿದೆಯೋ, ಯಾರ ಜೀವನದಲ್ಲಿ ತಂದೆ ತಾಯಿಯ ಆಶೀರ್ವಾದವಿದೆಯೋ ಅವರಿಗೆ ಗುರುದ ಅನುಗ್ರಹ ಅತ್ಯಂತ ವೇಗವಾಗಿ ಕಾಣಿಸಿಕೊಳ್ಳುತ್ತದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಜೀವನದಲ್ಲಿ ಈಗ ಯಾವ ವಿಷಯ ಹೆಚ್ಚು ತೊಂದರೆ ಕೊಡುತ್ತಿದೆ? ಹಣದ ಸಮಸ್ಯೆಯ, ಮನಃಶಾಂತಿಯ ಕೊರತೆಯ, ಉದ್ಯೋಗದ ಒತ್ತಡವ ಅಥವಾ ಉದ್ಯಮದಲ್ಲಿ ನಷ್ಟವ? ಕಾಮೆಂಟ್ನಲ್ಲಿ ಜೈ ಗುರುದೇವ ಎಂದು ಬರೆದು ನಿಮ್ಮ ಸಮಸ್ಯೆಯನ್ನು ಒಂದು ಪದದಲ್ಲಿ ತಿಳಿಸಿ. ಏಕೆಂದರೆ ಗುರು ಸಂಬಂಧಿತ ಶಕ್ತಿಯಲ್ಲಿ ಭಕ್ತಿ ಹಾಗೂ ನಂಬಿಕೆ ಬಹಳ ಮುಖ್ಯ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಉದ್ಯೋಗ ಕ್ಷೇತ್ರದ ಬಗ್ಗೆ ನೋಡಿದರೆ, ಇಲ್ಲಿಯವರೆಗೆ ನಿಮ್ಮ ಕೆಲಸಕ್ಕೆ ಸರಿಯಾದ ಗೌರವ ಸಿಗ್ತಿಲ್ಲ ಅನಿಸಿರಬಹುದು. ಎಷ್ಟೇ ದುಡಿದರೂ ಫಲ ಕಡಿಮೆ ಅನಿಸಿರಬಹುದು. ಆದರೆ ಈಗ ನಿಧಾನವಾಗಿ ನಿಮ್ಮ ಪರವಾಗಿ ಪರಿಸ್ಥಿತಿಗಳು ತಿರುಗಲಿವೆ. ಮೇಲಧಿಕಾರಿಗಳ ಗಮನ ನಿಮ್ಮ ಕಡೆ ಬರುತ್ತದೆ. ಹೊಸ ಜವಾಬ್ದಾರಿ ಸಿಗಬಹುದು. ಸ್ಥಳ ಬದಲಾವಣೆ ಸಾಧ್ಯತೆ ಇದೆ. ವಿದೇಶ ಸಂಪರ್ಕಗಳು ಹೆಚ್ಚಾಗಬಹುದು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರ, ಸರ್ಕಾರಿ ಕೆಲಸ, ಬ್ಯಾಂಕ್, ರಾಜಕೀಯ, ದೊಡ್ಡ ಉದ್ಯಮ, ನ್ಯಾಯಾಂಗ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಈ ಗುರು ಬದಲಾವಣೆ ದೊಡ್ಡ ಲಾಭ ಕೊಡಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇದೆ. ಗುರು ಉಚ್ಚ ಸ್ಥಿತಿಗೆ ಬಂದಾಗ ಕೆಲವರಿಗೆ ಅತಿಯಾದ ಆತ್ಮವಿಶ್ವಾಸ ಬರುತ್ತದೆ. ಈಗ ನನಗೆ ಏನೂ ಆಗೋದಿಲ್ಲ ಎನ್ನುವ ಭಾವನೆ ಬೆಳೆದು ತಪ್ಪು ನಿರ್ಧಾರ ಮಾಡಬಹುದು. ಆದ್ದರಿಂದ ಜೂನ್ 2ರ ನಂತರ ದೊಡ್ಡ ಹಣ ಹೂಡಿಕೆ ಮಾಡುವಾಗ ಜಾಗೃತಿ ಅಗತ್ಯ. ಯಾರಿ ಮಾತಿಗೂ ತಕ್ಷಣ ನಂಬಿಕೆ ಇಡಬೇಡಿ. ಅನುಭವಿಸ್ತರ ಸಲಹೆ ಕೇಳಿ ಮುಂದೆ ಹೋಗಿ. ಇನ್ನು ಆರೋಗ್ಯದ ವಿಷಯ ನೋಡಿದರೆ, ಮನಸ್ಸಿನ ಒತ್ತಡ ಕಡಿಮೆಯಾಗಲಾರಂಭವಾಗುತ್ತದೆ. ಕೆಲಸದ ಆಯಾಸ ಇದ್ದವರಿಗೆ ಸುಧಾರಣೆ ಕಾಣಬಹುದು. ಆದರೆ ತೂಕ ಹೆಚ್ಚಾಗುವುದು, ಆಲಸ್ಯ, ಸರಿಯಾದ ಸಮಯಕ್ಕೆ ಆಹಾರ ಸೇವಿಸದೇ ಇರುವುದು ಇವುಗಳ ಕಡೆ ಗಮನ ಇರಬೇಕು. ತುಲಾರಾಶಿಯ ಕೆಲವರಿಗೆ ಈ ಸಮಯದಲ್ಲಿ ಒಂದು ವಿಶೇಷ ಅದೃಷ್ಟ ಬರುತ್ತದೆ. ಬಹುಕಾಲದಿಂದ ಸಂಪರ್ಕವಿಲ್ಲದ ವ್ಯಕ್ತಿ ಮತ್ತೆ ಸಂಪರ್ಕ ಮಾಡಬಹುದು. ನಿಂತಿದ್ದ ಹಣ ಮರಳಿ ಬರಬಹುದು. ಒಂದು ಹಳೆಯ ಆಸೆ ಈಡೇರಬಹುದು. ವೃತ್ತಿ ಜೀವನದಲ್ಲಿ ಶುಭ ಕಾರ್ಯದ ಮಾತು ಬರಬಹುದು. ಆದರೆ ಈ ಎಲ್ಲದಕ್ಕೂ ಒಂದು ಕಾರಣ ಇದೆ. ಗುರು ಈಗ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಬರುತ್ತಿದ್ದಾನೆ. ನಿಮ್ಮ ಮನಸ್ಸು ಹೇಗಿದೆಯೋ ಗುರುಫಲವು ಹಾಗೆಯೇ ಬರುತ್ತದೆ. ಕೋಪ, ಅಹಂಕಾರ, ಅತಿಯಾದ ಗೊಂದಲ ಇವನ್ನ ಕಡಿಮೆ ಮಾಡಿದಷ್ಟು ಅದೃಷ್ಟ ವೇಗವಾಗಿ ತೆರೆಯುತ್ತದೆ. ಇನ್ನು ಒಂದು ಅದ್ಭುತ ವಿಷಯ ಹೇಳ್ತೀನಿ, ಗಮನಿಸಿ. ಜೂನ್ 2ರ ನಂತರ ಸುಮಾರು 40 ದಿನಗಳೊಳಗೆ ತುಲಾರಾಶಿಯ ಕೆಲವರಿಗೆ ಜೀವನದ ದಿಕ್ಕೇ ಬದಲಾಗುವಂತಹ ಒಂದು ಸುದ್ದಿ ಸಿಗಬಹುದು. ಅದು ಉದ್ಯೋಗವಾಗಿರಬಹುದು, ಹಣಕಾಸಿನ ಅವಕಾಶವಾಗಿರಬಹುದು, ಉದ್ಯಮ ಸಂಬಂಧಿತ ವಿಷಯವಾಗಿರಬಹುದು, ಅಥವಾ ನಿಮ್ಮನ್ನು ಅಚ್ಚರಿಪಡಿಸುವ ಒಂದು ಶುಭ ಘಟನೆ ಆಗಿರಬಹುದು. ಆದರೆ ಈ ಅವಕಾಶ ಬಂದಾಗ ಗುರುತಿಸುವವರು ಮಾತ್ರ ಲಾಭ ಪಡೆಯುತ್ತಾರೆ. ಹಲವರು ಅವಕಾಶ ಬಂದರೂ ಅನುಮಾನದಿಂದ ಕೈಬಿಡುತ್ತಾರೆ.
ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಒಳಗಿನ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾರಿಗಾದರೂ ಪದೇ ಪದೇ ಒಂದೇ ಕನಸು ಬರುತ್ತಿದೆಯಾ? ಮನಸ್ಸು ಒಂದೇ ಕೆಲಸದ ಕಡೆ ಸೆಳೆಯುತ್ತಿದೆಯಾ? ಹಳೆಯ ಜಾಗ ಅಥವಾ ವ್ಯಕ್ತಿ ನೆನಪಾಗುತ್ತಿದೆಯಾ? ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಶಕ್ತಿ ಕೆಲಸ ಮಾಡುತ್ತಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇನ್ನು ಕೊನೆಯದಾಗಿ ಅತ್ಯಂತ ಮುಖ್ಯವಾದ ವಿಷಯ, ಜೂನ್ 2ರ ನಂತರ ತುಲಾರಾಶಿಯವರು ಒಂದು ತಪ್ಪು ಮಾಡಬಾರದು. ಅದು ಏನು ಗೊತ್ತಾ? ಮನಸ್ಸಿನಲ್ಲಿ ಬಂದ ಒಳ್ಳೆಯ ಅವಕಾಶವನ್ನು ಭಯದಿಂದ ಮುಂದೂಡುವುದು. ಈ ಸಮಯದಲ್ಲಿ ಧೈರ್ಯವಾಗಿ ತೆಗೆದುಕೊಳ್ಳುವ ಕೆಲವು ನಿರ್ಧಾರಗಳು ಮುಂದಿನ ಹಲವು ವರ್ಷಗಳ ಲಾಭ ಕೊಡಬಹುದು. ಆದರೆ ಆತುರ ಬೇಡ, ಅಹಂಕಾರ ಬೇಡ. ಹಿರಿಯರ ಆಶೀರ್ವಾದದ ಜೊತೆ ಮುಂದೆ ಹೋಗಬೇಕು. ಪ್ರತಿದಿನ ಬೆಳಗ್ಗೆ ಗುರುವಾರದ ದಿನ ಓಂ ಗುರುವೇ ನಮಃ ಎಂದು 21 ಬಾರಿ ಜಪ ಮಾಡಿದರೆ ಮನಸ್ಸಿನ ಗೊಂದಲ ಕಡಿಮೆಯಾಗಲು ಸಹಾಯವಾಗುತ್ತದೆ. ಜೊತೆಗೆ ತಂದೆ ತಾಯಿಯ ಆಶೀರ್ವಾದ ಪಡೆದು ಯಾವುದೇ ಕೆಲಸ ಆರಂಭಿಸಿದರೆ ಅದೃಷ್ಟದ ಬಾಗಿಲು ಬೇಗ ತೆರೆಯಬಹುದು. ಜೂನ್ 2ರ ನಂತರ ನಿಮ್ಮ ಜೀವನದಲ್ಲಿ ಯಾವ ಘಟನೆ ನಡೆಯಬಹುದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.